ಕಾರ್ ಕಾಣಬೇಕು ನನಗೆ. ಹಚ್ಕೊಂಡು ಖಾರ ಎಣ್ಣೆ ತಿಂತೀನಲ್ಲ ಅದ್ರಾಗ ರೆಡ್ ಲೈಟ್ ಕಾರ್ ಕಾಣಬೇಕು. ಜಳಕ ಮಾಡು ಬಕೆಟ್ನೊಳಗೆ ನೀರಿನೊಳಗೆ ರೆಡ್ ಲೈಟ್ ಕಾಣಬೇಕು. ಹಚ್ಕೊಳ್ಳು ಚಾದರ್ನೊಳಗೂ ನನಗೆ ರೆಡ್ ಲೈಟ್ ಕಾರೇ ಕಾಣಬೇಕು. ರೆಡ್ ಲೈಟ್ ಕಾರಿನ ಹುಚ್ಚಿಡಿಬೇಕು. ಹಂಗೆ ಅದನ್ನ ಪ್ರೀತಿ ಮಾಡಬೇಕು. ಅದಿಲ್ದ ಬೇರೆ ಏನೂ ಇಲ್ಲ ಅಂತ. ಒಂದಿಷ್ಟು ಮಂದಿ ಹೋಟೆಲ್ಗೆ ಹೋಗಿ ಒಂದು ಬೋಂಡಾ ಸೂಪ್ ಕೊಡಂತ ಆರ್ಡರ್ ಮಾಡ್ತಾರ. ಸರ ಬೋಂಡಾ ಸೂಪ್ ಖಾಲಿ ಆಗೈತಲ್ರಿ. ಐತೆ ಹಂಗಂದ್ರ ಬೇರೆ ಏನೈತಿ ಅಂತ ಹೇಳಿ ಬೇರೆ ಏನಾರ ಇದ್ದದ್ದೊಂದು ಆಯ್ಕೆ ಮಾಡ್ಕೊಂಡು ತಿಂದು ಬರ್ತಾರ. ಆದ್ರ ಮಹಾಂತೇಶ್ ಬೆಳಗ್ಗೆ ಅಂತವರು, ರವಿ ಚನ್ನಣ್ಣ ಅವರು ಅಂತವರು ಮತ್ತು ರೇಷಂತ್ ಇಂಥವ್ರು ಏನ್ ಮಾಡ್ತಾರ ಅಂದ್ರ ಬೋಂಡಾ ಸೂಪ್ ಎಲ್ಲಿ ಸಿಗ್ತೈತೆ ಅವತ್ತು ಹುಡುಕ್ಯಾಡಿ ಅದನ್ನ ತಿಂದು ಬರ್ತಾರ. ಯಾಕಂದ್ರ ಅವ್ರಿಗೆ ಬೋಂಡಾ ಸೂಪ್ ಬೇಕಾಗಿರ್ತದ. ನಾವೆಲ್ಲರೂ ಜೀವನದಲ್ಲಿ ಒಂದು ಬಸ್ ಹತ್ತುತ್ತೀವಿ. ಬಸ್ಸನ್ನು ಹತ್ತುತ್ತೀವಿ. ಯಾವಾಗಾರ ನಾವು ಬಸ್ಸನ್ನು ಹಿಂಗ ಹತ್ತುತ್ತೀವೇನ ಏನಂತ ಬಸ್ ಹತ್ತಿದ ಕೂಡಲೇ ಯಾವ್ರಿಗೆ ಹೋಗ್ತೀರಿ ಸರ ಅಂತ ಕೇಳ್ತಾನಮ್ಮ ಕಂಡಕ್ಟರ್ ಬಂದ. ನೋಡಪ್ಪ ನನ್ನ ಕಡೆಗೆ ಒಂದು 10-20 ರೂಪಾಯಿ ಅದಾವ, ಇಷ್ಟು ರೊಕ್ಕರಾಗ ಯಾವ ಊರು ಬರ್ತತೆ ಆ ಊರಿಗೆ ಇಳಿಸ್ಬಿಡ ಅಂತ ಯಾವಾಗ ಹತ್ತಿವೇನ್ ನಾವು? ಎಲ್ಲ ನಾನು ಇಂಥ ಊರಿಗೆ ಹೋಗಬೇಕು, ಅಂಥ ಊರಿಗೆ ಹೋಗ್ಬೇಕಂದ್ರ ಇಂಥ ಸ್ಟ್ಯಾಂಡ್ನೊಳಗೆ ಇಂಥ ನಂಬರ್ ಬಸ್ಸು ಅದನ್ನ ಹಿಡಿಬೇಕು, ಇಂಥಲ್ಲೇ ಇಳಿಬೇಕು, ಇಷ್ಟು ಟಿಕೆಟ್ ತಗೊಳ್ಬೇಕು ಅಂತ ಗೊತ್ತಿರ್ತದೆ. ಹಂಗ ಟಿಕೆಟ್ ತಗೊಂಡು ಅಲ್ಲಿ ಹೋಗಿ ಇಳಿತೀವೇ ಇಲ್ಲ? ಕಣ್ಣು ಕಟ್ಕೊಂಡು ಯಾವಾಗಾರ ಬಸ್ಸಿಗೆ ಹತ್ತಿವನ? ಇಲ್ಲ. ಹಂಗ ನೀವು ನಿಮ್ಮ ಜೀವನದಲ್ಲಿ ಯಾವ ಬಸ್ ಹತ್ತಿ ಯಾವ ಊರಿಗೆ ಇಳಿಬೇಕೋ ಅಲ್ಲೇ ಇಳಿಬೇಕು. ನಡಕ್ ಬಹಳಷ್ಟು ಅಟ್ರಾಕ್ಟಿವ್ ಥಿಂಗ್ಸ್ ಬರ್ತಾವ. ಹೋಗುದು ದಿಲ್ಲಿಗೆ ಅಂತ ಹೋಗ್ತಿರ್ತೀರಿ, ನಡುಕ ಮಥುರಾ ಚಲೋ ಅನಿಸ್ತತಿ, ಅದಕ್ಕಿಂತ ಮುಂಚೆ ಭೋಪಾಲ್ ಅದಕ್ಕಿಂತ ಚಲೋ ಅನಿಸ್ತತಿ, ಪುಣೆ ಅಂತೂ ಬಹಳ ಅಟ್ರಾಕ್ಟ್ ಮಾಡಿಬಿಡ್ತದೆ. ಟ್ರೈನಿಗೆ ಹೋಗುವಾಗ ಇವೆಲ್ಲ ಬರ್ತಾವ. ನಡಕ್ ಬಹಳ ಚಲೋ ಊರು ಬರ್ತಾವ. ಅಲ್ಲಿ ಎಲ್ಲ ಅಕಸ್ಮಾತ್ ಇಳಿದ್ರಿ ಅಂದ್ರೆ ನೀವು ದಿಲ್ಲಿ ಮುಟ್ಟುವುದೇ ಇಲ್ಲ, ನಿಮಗೆ ರೆಡ್ ಲೈಟ್ ಕಾರ್ ಸಿಗೋದೇ ಇಲ್ಲ. ಹಂಗ ಬಹಳಷ್ಟು ಮಂದಿ ಯಾರ್ಯಾರು ಇಳಿದಾರಲ್ಲ ಅವರು ಅಲ್ಲೇ ಅದಾರ. ಅದಕ್ಕೆ ಬಹಳ ಕ್ಲಿಯರ್ ಆಗಿ ನನಗೆ ಇದೇ ಬೇಕು ಅಂತ ಯಾರು ತೀರ್ಮಾನ ಮಾಡಿ ಹೋಗ್ತಿರಲ್ಲ ಅವ್ರಿಗೆ ಅದು ಸಿಗ್ತದೆ ಅನ್ನುವಂಥ ಒಂದೇ ಮಾತು.